ಬರಬೇಕು ಅಂತ ಇದ್ದವರೆಲ್ಲ ರಾಜಕೀಯಕ್ಕೆ ಬಂದ ಮೇಲೆ ಆ ಭಾಗದ ಜನ ಪ್ರೀತಿಯಿಂದ ನಮ್ಮನ್ನೇನು ಬೆಳೆಸಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾನು 2 ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದಾಗ ರೈತರು ಮಾಡಿದಂಥ ಸಾಲ ಮನ್ನಾ ಮಾಡೋದು ನನ್ನ ಮೊದಲನೇ ಆದ್ಯತೆ. ದೇವೇಗೌಡರು ನನಗೆ ಅವಾರ ಅದೆಲ್ಲದಕ್ಕಿಂತ ಸಾಲ ಮನ್ನಾ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ. ರೇವಣ್ಣ ಅವರಂತೂ ಹಾಸನ ಜಿಲ್ಲೆಗೆ ನಾನು ಅಧಿಕಾರದಲ್ಲಿ ಇದ್ದಂಥ 18 ತಿಂಗಳು ಒಂದು ಬಾರಿ, 14 ತಿಂಗಳು ಒಂದು ಬಾರಿ, ಆ ಒಂದು ಸನ್ನಿವೇಶದಲ್ಲಿ ಒಂದೊಂದು ನಿಮಿಷನೂ ವೇಸ್ಟ್ ಮಾಡಿದೆ, ಆ ಸಮಯ ವ್ಯರ್ಥ ಮಾಡಿದೆ. ಹಾಸನ ಜಿಲ್ಲೆ ಅಭಿವೃದ್ಧಿಗೋಸ್ಕರವಾಗಿ ಅವನು ಪಟ್ಟಿರ್ತಕ್ಕಂಥ ಶ್ರಮ ಎಲ್ಲ ನಾನು ನೋಡಿದ್ದೀನಿ. ಇವತ್ತು ಈ ಭಾಗದಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗಬೇಕಾದ್ರೆ ರೇವಣ್ಣವ್ರು ಹೇಳಿದಂಥ ರೀತಿಯಲ್ಲಿ ನಾವುಗಳಿದ್ದಂಥ ಕಡಿಮೆ ಅವಧಿನಲ್ಲೂ ನಿಮ್ಮ ಒಂದು ಋಣ ತೀರಿಸ್ತಕ್ಕಂಥದ್ದಕ್ಕೆ ರೇವಣ್ಣವ್ರು ಮಾಡಿರ್ತಕ್ಕಂಥ ಯೋಜನೆಗಳೇನಿದೆ ಇವತ್ತು ಸಹ ಹಲವಾರು ಹಳ್ಳಿಗಳಿಗೆ ನಾವು ಬಂದರೆ, ನಾವು ಚಿಕ್ಕ ಹುಡುಗರಲ್ಲಿ ನಾವು ಏನು ನಮ್ಮ ಕುಟುಂಬದಲ್ಲಿ ಮದುವೆ ಕಾರ್ಯಕ್ರಮಗಳಾಗು, ಅಂಕಪುರದಲ್ಲಿ ಒಂದು ಕಡೆ ಒಂದು ನಮ್ಮ ತಾಯಿ ತಮ್ಮನಿಗೆ ಮದುವೆ ಮಾಡ್ಕೊಂಡಿದ್ರು, ಅಲ್ಲಿಂದ ಅಂಕನಹಳ್ಳಿ ಅಂತೇಳಿ ಇನ್ನೊಂದು ಅಲ್ಲೊಂದು ಕಡೆ ಸಂಬಂಧ ಬೆಳೆಸಿದ್ರು. ಅಲ್ಲೆಲ್ಲ ಬಂದಾಗ ಊರುಗಳು ಹೇಗಿತ್ತು, ಇವತ್ತು ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡಿದ್ರೆ ಆಶ್ಚರ್ಯ ಆಯ್ತದೆ. ಅದರಿಂದ ಇವತ್ತು ನಾನು ಒಂದು ನಿಮಗೆ ಹೇಳ್ತೇನೆ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇದೆಯಲ್ಲ, ಆ ಪ್ರೀತಿ ವಿಶ್ವಾಸವೇ ನಮಗೆ ಶ್ರೀರಕ್ಷೆ. ಇವತ್ತು ನಾನು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿದ್ದರು, ನಿಮ್ಮಗಳ ಒಂದು ಆಶೀರ್ವಾದದಲ್ಲಿ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ 2 ಇಲಾಖೆಯ ಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೇನೆ. ಈ ಜಿಲ್ಲೆಯ ಒಂದು ಹೆಸರನ್ನು, ನೀವೇನು ಈ ಕುಟುಂಬವನ್ನು ಸಾಕಿ ಬೆಳೆಸಿದ್ದೀರಿ, ನಿಮ್ಮ ಒಂದು ಹೆಸರನ್ನ ಉಳಿಸ್ತಕ್ಕಂಥದ್ದನ್ನು ಈ ದೇಶದಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ದೇವೇಗೌಡರ ಆರೋಗ್ಯ ಚೆನ್ನಾಗಿದ್ದರೆ ಬಹುಶಃ ನಾನು ಬರ್ತಿರಲಿಲ್ಲ, ನೀವು ದೇವೇಗೌಡರು ಬರಬೇಕು ಅಂತ ನೀವು ಹಿಂಸೆ ಮಾಡೋದು. ಅಂದರೆ ಅವರು ಈಗ ಹಿಂದಿನ ಥರ ಓಡಾಟ ಮಾಡಲಿಕ್ಕೆ ಸಮಸ್ಯೆ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನನಗೆ ರೇವಣ್ಣ ಅವರು ಮತ್ತು ನಮ್ಮ ಎಲ್ಲ ನಾಯಕರುಗಳು ನೀವು ಬರಬೇಕು ಅಂತೇಳಿ ದೇವೇಗೌಡರ ಉಪಸ್ಥಿತಿಯಲ್ಲಿ ನಾನು ಕರಿತೀರಿ. ನಾನು ಆ ಹಿನ್ನೆಲೆಯಲ್ಲಿ ಮೊದಲಿಂದಲೂ ಈ ಜಿಲ್ಲೆಯ ಬಗ್ಗೆ ನಮ್ಮ ಹೃದಯದಲ್ಲಿ ಸ್ಥಾನ ಇಟ್ಕೊಂಡಿದ್ದೀವಿ. ಬಟ್ ನಾನು ಈ ಭಾಗದಲ್ಲಿ ಹೆಚ್ಚಿಗೆ ಸುತ್ತಾಡೋಕ್ಕಾಗಿಲ್ಲ, ಬಂದಿಲ್ಲ. ನಾನು ಇಡೀ ರಾಜ್ಯದ ಒಂದು ಹೋರಾಟದಲ್ಲಿ ಬರದೇ ಇರತಕ್ಕಂಥದ್ದೇನಿದೆ, ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ನೀವುಗಳು ಬರಲೇಬೇಕು ಅಂತ ಹಳ್ಳಿಲಿ ನಮಗೇನು ಬಂದು ಸ್ವಾಗತ ಕೋರ್ತೀರಿ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಾನು ಹಾಸನ ಜಿಲ್ಲೆಗೆ ಸ್ವಲ್ಪ ನಿಮ್ಮ ಜೊತೆಲಿ ಬೆರೀತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಹೇಳೋದಷ್ಟೇ ಅಲ್ಲ, ನಿಮ್ಮಗಳ ಆಶೀರ್ವಾದದಲ್ಲಿ ರೇವಣ್ಣವ್ರು ಮಾತನಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು. ನಾನು ರೇವಣ್ಣವ್ರಿಗೂ ಮನವಿ ಮಾಡ್ತೇನೆ, ಈಗ ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಪಾಪ ಅವರೇನು ಮಾಡ್ತಾರೆ, ಪೊಲೀಸ್ ಅಧಿಕಾರಿಗಳು ಇಲ್ಲಿ ಶಾಸಕರುಗಳಿರ್ಬೋದು, ಇನ್ನು ರಾಜ್ಯ ಸರ್ಕಾರದಲ್ಲಿ ಅವರಿಗೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಈಗ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವ್ರ ಕೈಲೂ ಸಾಧ್ಯ ಇಲ್ಲ. ನಾನು ನೋಡ್ತೀನಿ ಹತ್ತಿರದಿಂದ, ಅವರಿಗೆ ಮನಸ್ಸಿಲ್ಲದೆ ಇದ್ದರೂ ವಿಧಿ ಇಲ್ಲದೆ ಕೆಲವು ವಿಷಯದಲ್ಲಿ ರಾಜಕೀಯದ ಒತ್ತಡಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಕೆಲವ್ರಿಗೆ ಆಗ್ತದೆ. ಅದು ಮುಂದೆ ಸರಿಯಾಗ್ತಕ್ಕಂಥದ್ದಕ್ಕೆ ನಿಮ್ಮ ಕೈಲೇ ಇದೆ. ಇವತ್ತು ನೋಡ್ತಾ ಇದ್ದೀರಿ, ನಾನು ನಮ್ಮ ತಾಯಂದಿರಿಗೆ ಸಹೋದರಿಯರಿಗೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಈ 2,000 ರೂಪಾಯಿ ಕೊಡ್ತಾರಲ್ಲ ಸರ್ಕಾರದಲ್ಲಿ ಗ್ಯಾರಂಟಿ ಸ್ಕೀಮು ಅಂತೇಳಿ ಗೃಹಲಕ್ಷ್ಮಿ ಯೋಜನೆ, ಕೈ ಜೋಡಿಸಿ ನಿಮಗೆ ಮನವಿ ಮಾಡೋದು, ಅದಕ್ಕೆ ಮರಳಾಗಬೇಡಿ. ತಗೊಳ್ಳಿ, ಇಲ್ಲ ಇರಲಿ, ಬರುತ್ತೋ ಬರಲ್ವೋ ಅದೆಲ್ಲ ಇರಲಿ. ನಾನು ಯಾಕೆ ನಿಮ್ಗೆ ಹೇಳ್ತೀನಿ, ನಮ್ಮ ಸಹೋದರಿಯರು ತಾಯಂದ್ರಿಗೆ ಇವತ್ತು ಈ ಸರ್ಕಾರ ಮಾಡಿರ್ತಕ್ಕಂಥ ಸಾಲ ಇದೆಯಲ್ಲ, 7,26,000 ಕೋಟಿ ಸಾಲ ಇದೆ. ಈಗ 7,26,000 ಕೋಟಿ. ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರತಿ ಕುಟುಂಬದಲ್ಲಿರ್ತಕ್ಕಂಥ ಪುರುಷರು ಮತ್ತು ಮಹಿಳೆಯರು ಮತ್ತು ಯುವಕರಿಗೆ ಯಾರಿವತ್ತು ಹುಟ್ಟಿದ್ದಾರೆ, ಅವರು ಎಲ್ಲರ ತಲೆ ಮೇಲೆ ಈಗ 1 ಲಕ್ಷ ರೂಪಾಯಿ